ನಾವು ಮಾತ್ರ ಭ್ರಷ್ಟರ ಐಎಎಸ್ ಐಪಿಎಸ್ ಅಧಿಕಾರಿಗಳೇನು ಸಾಚಾನ ಅಂತ ಲೋಕಾಯುಕ್ತ ಬೆನ್ನಲ್ಲೇ ರಾಜ್ಯ ಆಡಳಿತ ವಲಯದಲ್ಲಿ ಗುಸುಗುಸು ಶುರುವಾಗಿರತಕ್ಕಂಥದ್ದು. ಐಎಎಸ್ ಐಪಿಎಸ್ಗಳ ಮೇಲೆ ಲೋಕಾಯುಕ್ತ ದಾಳಿ ಯಾಕಿಲ್ಲ ಅಂತ ಈಗ ಚರ್ಚೆ ಶುರುವಾಗಿದೆ. ನಾವು ಮಾತ್ರ ಭ್ರಷ್ಟರ ಲೋಕಾಯುಕ್ತ ಬೆನ್ನಲ್ಲೇ ರಾಜ್ಯ ಆಡಳಿತ ವಲಯದಲ್ಲಿ ಗುಸುಗುಸು ಶುರುವಾಗಿರತಕ್ಕಂಥದ್ದು. ಐಎಎಸ್ ಐಪಿಎಸ್ಗಳ ಮೇಲೆ ಲೋಕಾಯುಕ್ತರ ದಾಳಿ ಯಾಕಿಲ್ಲ ಎಂಬ ಚರ್ಚೆ ಶುರುವಾಗಿದೆ ರಾಜ್ಯ ಆಡಳಿತ ವಲಯದಲ್ಲಿ. ಕೆಎಎಸ್ ಹಾಗೂ ಅಧೀನ ಅಧಿಕಾರಿ ವಲಯದಲ್ಲಿ ಈ ಬಗ್ಗೆ ತೀವ್ರ ಚರ್ಚೆ ವ್ಯಕ್ತವಾಗ್ತಾ ಇದೆ. ಪಿಡಬ್ಲ್ಯೂಡಿ, ಎಂಐ, ಆರ್ಡಿಪಿಆರ್ ವಲಯದಲ್ಲೂ ಇದೇ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಮಾತೆತ್ತಿದ್ದರೆ ನಮ್ಮ ಮೇಲೆ ಲೋಕಾಯುಕ್ತರು ದಾಳಿ ನಡೆಸುತ್ತಾರೆ, ಹೈಯರ್ ಆಫೀಸರ್ಗಳಿಗೆ ಯಾಕೆ ಈ ಒಂದು ದಾಳಿ ಇಲ್ಲ ಅಂತ. ದೊಡ್ಡ ಕರಪ್ಷನ್ ಬಗ್ಗೆಯೂ ಲೋಕಾಯುಕ್ತ ಗಮನ ಹರಿಸಲಿ. ಬೆಂಗಳೂರು ನಗರ ಡಿಸಿ ಆಗಿದ್ದ ಜೆ ಮಂಜುನಾಥ್ ಮೇಲೆ ಕೊನೆಯ ದಾಳಿ ಆಗಿತ್ತು. ಇದುವರೆಗೂ ಯಾವುದೇ ದಾಳಿ ಆಗಿಲ್ಲ. ಡಿಸಿ ಆಗಿರ್ಬೋದು, ಐಎಎಸ್ ಆಗಿರ್ಬೋದು, ಐಪಿಎಸ್ ಆಗಿರ್ಬೋದು, ಈ ಯಾವುದೇ ಅಧಿಕಾರಿಗಳ ಮೇಲೆ ಯಾವುದೇ ದಾಳಿ ಇಲ್ಲ. ಈ ಹಿಂದೆ ಕಪಿಲ್ ಮೋಹನ್ ಮೇಲೆ ಲೋಕ ದಾಳಿ ನಡೆದಿತ್ತು. ವೆಂಕಟಚಲಯ್ಯ ಲೋಕಾಯುಕ್ತರಾಗಿದ್ದಾಗ ಈ ದಾಳಿಗಳು ನಡೆದಿತ್ತು. ಮತ್ತೆ ಯಾವುದೇ ದಾಳಿಗಳು ನಡೆದಿಲ್ಲ. ಐಎಎಸ್ ಐಪಿಎಸ್ ಆಫೀಸರ್ಗಳ ಮೇಲೂ ಒಂದು ಕಣ್ಣಿಡಬೇಕು ಅಂತ ಕೆಳ ಭಾಗದ ಒಂದು ಆಫೀಸರ್ಗಳು ಈಗ ಚರ್ಚೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮಾತ್ರ ಭ್ರಷ್ಟರ ಐಎಎಸ್ ಐಪಿಎಸ್ ಆಫೀಸರ್ಗಳು ಸಾಚಾನ ಅಂತಕ್ಕಂಥ ಪ್ರಶ್ನೆಯನ್ನು ಹೊರಹಾಕ್ತಾ ಇದ್ದಾರೆ. ಲೋಕಾಯುಕ್ತ ಬೆನ್ನಲ್ಲೇ ಈ ಒಂದು ಮಾತುಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಆಡಳಿತ ವಲಯದಲ್ಲಿ. ಐಎಎಸ್ ಐಪಿಎಸ್ ಆಫೀಸರ್ಗಳ ಮೇಲೆ ಲೋಕಾಯುಕ್ತರ ದಾಳಿ ಯಾಕಿಲ್ಲ? ಕೆಎಎಸ್ ಹಾಗೂ ಅಧೀನ ಅಧಿಕಾರಿ ವಲಯದಲ್ಲಿ ಈ ಬಗ್ಗೆ ತೀವ್ರ ಚರ್ಚೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ. ಪಿಡಬ್ಲ್ಯೂಡಿ, ಎಂಐ, ಆರ್ಡಿಪಿಆರ್ ವಲಯದಲ್ಲೂ ಇದೇ ವಿಚಾರವಾಗಿ ಚರ್ಚೆ ನಡೀತಾ ಇರತಕ್ಕಂಥದ್ದು. ಮಾತೆತ್ತಿದ್ದರೆ ನಮ್ಮ ಮೇಲೆ ಲೋಕಾಯುಕ್ತರು ದಾಳಿ ನಡೆಸುತ್ತಾರೆ. ಐಎಎಸ್ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಯಾಕಿಲ್ಲ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಐಎಎಸ್ಗಳು ಜನಸಾಮಾನ್ಯರ ಸಂಪರ್ಕಕ್ಕೆ ಸಿಗುವುದಿಲ್ಲ ಒಂದು, ಮತ್ತೆ ಎರಡನೇ ನೋಡೋದಾದ್ರೆ ಐಎಎಸ್ಗಳು ಕಡತಗಳಲ್ಲಿ ಅಂತಿಮ ಸಹಿ ಹಾಕುತ್ತಾರೆ. ಅಷ್ಟೇ ಅಲ್ಲ, ಐಎಎಸ್ಗಳ ಮೇಲೆ ದೂರು ದಾಖಲಾಗೋದು ವಿರಳ. ಈ ಕಾರಣಕ್ಕೆ ದಾಳಿ ಆಗೋಲ್ಲ. ಐಎಎಸ್ಗಳ ಮೇಲೆ ಜನಸಾಮಾನ್ಯರ ಸಂಪರ್ಕಕ್ಕೆ ಸಿಗೋದಿಲ್ಲ. ಐಎಎಸ್ಗಳು ಕಡತಗಳಿಗೆ ಅಂತಿಮ ಸಹಿ ಹಾಕುತ್ತಾರೆ. ಐಎಎಸ್ ಆಫೀಸರ್ಗಳ ಮೇಲೆ ದೂರು ದಾಖಲಾಗೋದು ವಿರಳ. ಐಎಎಸ್ ಆಫೀಸರ್ಗಳ ಮೇಲೆ ದೂರು ನೀಡಲು ಜನರು ಹಿಂದೇಟಾಕುತ್ತಾರೆ. ದೊಡ್ಡವರನ್ನು ಎದುರಾಕೊಂಡ್ರೆ ಸಮಸ್ಯೆ ಎಂಬ ಭಯ ಜನರಿಗೆ. ಆ ಕಾರಣಕ್ಕೆ ಯಾವುದೇ ಹಗರಣಗಳು ಹೊರಗೆ ಬರೋದಿಲ್ಲ ಅವ್ರದ್ದು ಅಂತಕ್ಕಂಥ. ದೂರು ದಾಖಲಾದ್ರೆ ಕ್ರಮ ಖಚಿತ ಎನ್ನುತ್ತಿರುವ ಲೋಕಾಯುಕ್ತರು, ಆದರೆ ಯಾರು ದೂರು ಕೊಡೋವಲ್ಲ ಭಯದಿಂದ. ಐಎಎಸ್ಗಳು ಜನಸಾಮಾನ್ಯರ ಸಂಪರ್ಕಕ್ಕೆ ಸಿಗುವುದಿಲ್ಲ, ಮೊದಲನೇದಾಗಿ ನೋಡೋದಾದ್ರೆ. ಎರಡನೇದಾಗಿ ಐಎಎಸ್ಗಳು ಕಡತಗಳಿಗೆ ಅಂತಿಮ ಸಹಿ ಹಾಕುತ್ತಾರೆ. ಐಎಎಸ್ಗಳ ಮೇಲೆ ದೂರು ದಾಖಲಾಗುವುದು ವಿರಳ. ಐಎಎಸ್ಗಳ ಮೇಲೆ ದೂರು ನೀಡಲು ಜನರು ಹಿಂದೇಟಾಕುತ್ತಾರೆ. ಯಾವುದೊಂದು ಪ್ರಾಬ್ಲಮ್ ಆಗುತ್ತೆ, ದೊಡ್ಡ ಅಧಿಕಾರಿನ ಎದುರಾಕೊಂಡ್ರೆ ಸಮಸ್ಯೆ ಖಂಡಿತ ಅಂತ ಜನ ಭಯ ಪಡ್ತಾರೆ. ದೊಡ್ಡವರನ್ನ ಎದುರಾಕೊಂಡ್ರೆ ಸಮಸ್ಯೆ ಎಂಬ ಭಯ ಜನರಿಗೆ. ದೂರು ದಾಖಲಾದ್ರೆ ಕ್ರಮ ಖಚಿತ ಎನ್ನುತ್ತಿರುವ ಲೋಕಾಯುಕ್ತರು, ಆದರೆ ಯಾರೂ ಜನರು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಎದುರಾಕೊಳ್ತಿಲ್ಲ ಅಷ್ಟೇ. ಯಾರೆಲ್ಲ ಮೇಲೆ ಲೋಕದಾಳಿ ಮಾಡಬಹುದು ಗೊತ್ತಾ? ಎಫ್ಡಿಎ, ಕೆಎಎಸ್ ಅಧಿಕಾರಿಗಳ ಮೇಲೆ ಮಾತ್ರ ರೇಡ್ ಮಾಡಬೇಕಾ ಅಥವಾ ಎಲ್ಲ ಅಧಿಕಾರಿಗಳ ಮೇಲೆ ರೇಡ್ ಮಾಡಬಹುದಾ? ಐಎಎಸ್ ಐಪಿಎಸ್ ಅಧಿಕಾರಿಗಳ ಮೇಲೂ ದಾಳಿ ಮಾಡಬಹುದಾ? ಎಷ್ಟೋ ಜನರಿಗೆ ಗೊತ್ತಿಲ್ಲ ಈ ಮ್ಯಾಟ್ರು. ಸರ್ಕಾರದ ಅಧೀನದ ಅಧಿಕಾರಿಗಳ ಮೇಲೆ ದಾಳಿ ನಡೆಸಬಹುದು. ಖಚಿತ ಮಾಹಿತಿ ಮೇರೆಗೆ ಕೋರ್ಟ್ ಆದೇಶದ ಮೇಲೆ ದಾಳಿ ನಡೆಸಬಹುದು. ಐಎಎಸ್ ಐಪಿಎಸ್ ಎಲ್ಲ ಒಂದು ವಿಭಾಗದ ಅಧಿಕಾರಿಗಳ ಮೇಲೆ ದಾಳಿ ನಡೆಸಬಹುದು. ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿ ಮಾಡಬಹುದು. ಯಾರೆಲ್ಲ ಮೇಲೆ ಲೋಕಾಯುಕ್ತರ ದಾಳಿ ಮಾಡಬಹುದು ಅಂದ್ರೆ, ಎಲ್ಲ ಅಧಿಕಾರಿಗಳ ಮೇಲೂ ದಾಳಿ ಮಾಡಬಹುದು, ಆದರೆ ಸೂಕ್ತ ಮಾಹಿತಿ ಮೇರೆಗೆ ದಾಳಿ ಮಾಡಬೇಕಾಗುತ್ತೆ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಮೇಲೂ ದಾಳಿ ಮಾಡಬಹುದಾ? ದಾಖಲೆಗಳು, ಬ್ಯಾಂಕ್ ಅಕೌಂಟ್, ನಗದು, ಚಿನ್ನಾಭರಣ, ಈ ಎಲ್ಲವನ್ನ ಬೆಲೆ ಬಾಳುವ ಎಲ್ಲಾ ವಸ್ತುಗಳ ಮಾಹಿತಿ ಸಂಗ್ರಹಿಸುತ್ತಾರೆ ಅಲ್ಲಿನ ಅಧಿಕಾರಿಗಳು. ಯಾವುದೇ ವಸ್ತುಗಳನ್ನ ಸೀಸ್ ಮಾಡೋಲ್ಲ, ಆದರೆ
ಎಲ್ಲ ವಸ್ತುಗಳ ಮಾಹಿತಿ ಸಂಗ್ರಹ ಮಾಡ್ತಾರೆ. ದಾಳಿ ವೇಳೆ ಸಿಕ್ಕ ವಸ್ತುಗಳ ಬಗ್ಗೆ ಸ್ಥಳದಲ್ಲೇ ಪಂಚನಾಮೆ ಮಾಡಲಾಗುತ್ತೆ. ಆರೋಪಿತರ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದ ಸ್ಥಳದಲ್ಲೇ ಪಟ್ಟಿ ತಯಾರು ಮಾಡ್ತಾರೆ. ಆದರೆ ಯಾವುದೇ ವಸ್ತುಗಳನ್ನು ಸೀಸ್ ಮಾಡೋಲ್ಲ. ಆಸ್ತಿ ವಿವರಗಳ ಪಟ್ಟಿಗೆ ಆರೋಪಿತರ ಸಹಿ ಪಡೆಯಲಾಗುತ್ತೆ. ಯಾವುದೇ ವಸ್ತುಗಳನ್ನು ಲೋಕಾಯುಕ್ತರು ಸೀಸ್ ಮಾಡೋಲ್ಲ. ಎಲ್ಲ ದಾಖಲೆ ತಗೊಳ್ತಾರಷ್ಟೇ. ಆ ಸಮಯಕ್ಕೆ ಲೋಕಾಯುಕ್ತರು ಗಳಿಕೆ ಬಗ್ಗೆ ಮಾಹಿತಿಯಷ್ಟೇ ಸಂಗ್ರಹಿಸ್ತಾರೆ. ಯಾವುದೇ ವಸ್ತುಗಳನ್ನು ಸೀಸ್ ಮಾಡೋಲ್ಲ. ಇದು ನಡೆಯುವ ಒಂದು ಪ್ರಕ್ರಿಯೆ. ಲೋಕದಾಳಿ ವೇಳೆ ಆರೋಪಿ ಅಧಿಕಾರಿಯ ಚರಾಸ್ತಿ ಸ್ಥಿರಾಸ್ತಿ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಂತರ ದಾಖಲೆಗಳು ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ನಗದು, ಚಿನ್ನಾಭರಣ, ಲೋಹಗಳು ಎಲ್ಲವನ್ನ ದಾಖಲೆ ಪಡಿತಾರೆ. ಮಾಹಿತಿ ಸಂಗ್ರಹಿಸಿದ ನಂತರ ಅಕ್ರಮ ಆದಾಯ ಗಳಿಕೆ ಬಗ್ಗೆ ಸಂಪೂರ್ಣ ಸಾಕ್ಷ್ಯಗಳ ಸಂಗ್ರಹ ಮಾಡ್ತಾರೆ. ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಚಾರ್ಜ್ ಶೀಟ್ ತಯಾರಿಸ್ತಾರೆ. ಚಾರ್ಜ್ ಶೀಟ್ ಸಿದ್ಧಪಡಿಸಿದ ಬಳಿಕ ಅನುಮತಿಗಾಗಿ ಲೋಕ ಪತ್ರ ಬರೀತಾರೆ. ಲೋಕ ಆಫೀಸರ್ಸ್ಗಳು ಸಕ್ಷಮ ಪ್ರಾಧಿಕಾರಕ್ಕೆ ಅನುಮತಿ ಕೋರಿ ಪತ್ರ ಬರೆಯಲಾಗುತ್ತೆ ಅಧಿಕಾರಿಗಳಿಂದ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಅಧಿಕಾರಿಗಳಿಂದ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಲೋಕ ಅಧಿಕಾರಿಗಳು. ಇದು ಪ್ರೊಸೆಸ್ ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಡೆಯೋದು ದಾಳಿ ವೇಳೆ. ಬಳಿಕ ಟ್ರಯಲ್, ವಾದ ಪ್ರತಿವಾದ, ಸಾಕ್ಷ್ಯಗಳ ಹೇಳಿಕೆ ದಾಖಲು ಮಾಡಲಾಗುತ್ತೆ. ಆರೋಪಿಗಳ ವಿರುದ್ಧ ಕಾನೂನು ಪ್ರಕ್ರಿಯೆಗಳು ಮುಂದುವರಿಯಲಿವೆ. ಎಲ್ಲ ಹಂತಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ವಿಸ್ತೃತ ಚಾರ್ಜ್ ಶೀಟ್ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಮತ್ತೆ ಮರುಕಳಿಸುತ್ತಾ ಆ ಒಂದು ವೆಂಕಟಚಲಯ್ಯ ಅವರ ಕಾಲ, ಯಾಕಂದ್ರೆ ಹೈಯರ್ ಆಫೀಸರ್ಗಳಿಗೂ ಆ ಒಂದು ಕಾಲದಲ್ಲಿ ಲೋಕಾಯುಕ್ತರು ರೈಡ್ ಮಾಡ್ತಾ ಇದ್ರು. ಆ ಕಾಲ ಮತ್ತೆ ಬರುತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಮತ್ತೆ ಶುರುವಾಗುತ್ತಾ ಲೋಕಾಯುಕ್ತಕ್ಕೆ ಸುವರ್ಣ ಯುಗ. ಎಸಿಬಿ ರಚನೆ ಬಳಿಕ ಚಾರ್ಮ್ ಕಳೆದುಕೊಂಡಿದ್ದ ಲೋಕಾಯುಕ್ತ ಈಗ ಮತ್ತೆ ಆ ಒಂದು ಚಾನ್ಸ್ ಸಿಗುತ್ತಾ? ಹಲ್ಲಿಲ್ಲದ ಹಾವಿನಂತೆ ಲೋಕಾಗೆ ಮರುಜೀವ ಕೊಟ್ಟ ಕೋರ್ಟ್. ಕೆಲ ವರ್ಷಗಳಿಂದ ಸಣ್ಣ ತಿಮಿಂಗಿಲಗಳಿಗೆ ಮಾತ್ರ ಲೋಕಾಯುಕ್ತರು ಗಾಳ ಹಾಕ್ತಾ ಇದ್ದಾರೆ. ಆದರೆ ದೊಡ್ಡ ಅಧಿಕಾರಿಗಳಿಗೆ ಗಾಳ ಹಾಕಿಲ್ಲ. ನಿನ್ನೆ ಒಂದೇ ದಿನ 4 ಮಹಾನ್ ಕಡು ಭ್ರಷ್ಟರಿಗೆ ಮೆಗಾ ಶಾಕ್ ನೀಡಿರ್ತಕ್ಕಂಥದ್ದು ಲೋಕಾಯುಕ್ತ ಅಧಿಕಾರಿಗಳು. ದಾಳಿಯಲ್ಲಿ ಭ್ರಷ್ಟರ ಬಳಿ ಕೋಟ್ಯಾಂತರ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಆಗಿರ್ತಕ್ಕಂಥದ್ದು. ಮತ್ತೆ ಮರುಕಳಿಸುತ್ತಾ ಒಂದು ವೆಂಕಟಚಲಯ್ಯ ಅವರ ಕಾಲ, ಯಾಕಂದ್ರೆ ಅವರ ಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾಕಷ್ಟು ಹೈಯರ್ ಆಫೀಸರ್ಗಳಿಗೆ, ಅಂದ್ರೆ IAS ಆಗಿರ್ಬೋದು, IPS ಆಗಿರ್ಬೋದು, ಈ ರೀತಿಯ ಒಂದು ಎ ಗ್ರೇಡ್ ಆಫೀಸರ್ಗಳಿಗೆ ಸಾಕಷ್ಟು ಲೋಕಾಯುಕ್ತರು ದಾಳಿ ಮಾಡಿದ್ರು. ಆದರೆ ಈಗ ಅವರ ಒಂದು ಕಾಲದ ನಂತರ ಯಾವುದೇ ರೇಡ್ಗಳು ನಡೆದಿಲ್ಲ. ಯಾಕಂದ್ರೆ ಜನರು ಯಾವುದೇ ದೂರನ್ನ ಕೊಡೋದಿಲ್ಲ. ಅವರ ಅಕ್ರಮ ಪಾಸ್ತಿಗಳ ಬಗ್ಗೆ, ಅವರ ಒಂದು ಹಗರಣಗಳ ಬಗ್ಗೆ ಭಯ ಪಡ್ತಾರೆ. ಹೈಯರ್ ಆಫೀಸರ್ಗಳಿಗೆ ಎದುರಾಕೊಂಡ್ರೆ ನಾವು ಉಳಿಯೋದು ಕಷ್ಟ ಅಂತಕ್ಕಂಥ ಭಯ ಅವರಿಗೆ. ಆ ಕಾರಣಕ್ಕೆ ಯಾವುದೇ ಒಂದು ದೂರು ಕೊಡೋದಿಲ್ಲ. ಹಾಗಾಗಿ ಯಾವುದೇ ಲೋಕ ಅಧಿಕಾರಿಗಳು ರೇಡ್ ನಡೆಸ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.